ನಾನಾ ಈ ಬೊಟ್ಟಿಲಿ ಇಡೋದು ಯಾತಕ್ಕೆ ಅನ್ನೋದಕ್ಕೆ ಕಾರಣ ನಿಮಗೆ ನಿಮ್ಮ ತಾಯೆಲ್ಲ ಹೇಳ್ಕೊಟ್ಟಿದ್ದಾರಾ? ಒಂದು ನಿಮಿಷ ಇಲ್ಲಿ ಮೈಕ್ ಕೊಡಿ. ಕರೆಕ್ಟಾಗಿ ಐಬ್ರೋಸ್ ಮಿಡಲ್ ಅಲ್ಲಿ ಕುಂಕುಮನ ಅದು ಈ ಬೆರಳಿಂದ ಇಟ್ಟರೆ ಕೋಪ ತುಂಬಾ ಕಮ್ಮಿ ಆಗುತ್ತೆ ಅನ್ನೋದು. ಇಲ್ಲ, ದಟ್ ಈಸ್ ಅ ಡಿಫರೆಂಟ್ ದಿಸ್ ಥಿಂಗ್. ವಿ ಹ್ಯಾವ್ ಅನ್ ಆಜ್ಞಾ ಚಕ್ರ ಇಲ್ಲಿದೆ. ಈ ಎನರ್ಜಿ ಇದೆಯಲ್ಲ, ಪೃಥ್ವಿ ಅಂತ ಹೆಸರು. ನೀವೆಲ್ಲ ಬೆಳೆದಿದ್ದೀರಾ. ಪೂಜೆಯಲ್ಲಿ ಬರೋವಾಗ ಲಂ ಪೃಥ್ವಿ ಅಂತೀವಿ. ಪೃಥ್ವಿ ಅನ್ನೋದು ಈ ಪೃಥ್ವಿನೂ ಇಲ್ಲಿರೋ ಆಜ್ಞಾ ಚಕ್ರ ಮುಟ್ಟೋವಾಗ ಹಿಂಗೆ ಅವಕ್ಬೇಕು ಸ್ವಲ್ಪ ಪ್ರೆಸ್ ಮಾಡಿ ಇಟ್ಟರೆ ದಟ್ ಎನರ್ಜಿ ಸ್ವಲ್ಪ ಕಮ್ಮಿ ಆಗುತ್ತೆ. ಈ ಎಮೋಷನಲ್ ಅದೆಲ್ಲ ಕಮ್ಮಿ ಆಗುತ್ತೆ. ಅದರಲ್ಲೂ ಕುಂಕುಮ ಇಟ್ಟರೆ ಅಲ್ಲಿ ತಂಪಾಗಿರುತ್ತೆ ಅಂತ. ಗಂಡಸು ಇಡಬೇಕು, ಹೆಂಗಸಿಡಬೇಕು, ಖಂಡಿತ ಹೆಂಗಸಿಡಬೇಕು. ಬುದ್ಧಿ ಬರಲ್ಲ ಕಲ್ತ್ಕೊಳ್ಳಲ್ಲ ಅಂತ ಯಾಕೆ ಬಡ್ಕೋತಾ ಇದಾರ? ಕಾಲ ಚೇಂಜ್ ಆಗ್ತಿದೆ, ನೀವು ಚೇಂಜ್ ಆಗ್ತಿದ್ರೆ ನಾವು ಚೇಂಜ್ ಆಗ್ತಿದೀವಿ. ಯಾಕೆ ಚೇಂಜ್ ಆಯ್ತಪ್ಪ, ಗುರುಕುಲಲ್ಲಿ ಓದ್ತಾ ಇದ್ರಿ, ಇವಾಗ ಯಾಕೆ ಇಂಟರ್ನ್ಯಾಷನಲ್ ಸ್ಕೂಲಿಗೆ ಬರ್ತೀರಾ? ಕಾಲ ಚೇಂಜ್ ಆಗಿದೆ, ನಿಮಗೂ ಬೇಕು IT BT, ಅದಕ್ಕೆ ನೀವು ಬರ್ತೀರಾ. ಅದೇ ಥರನೇ ನಾವು ಹೆಂಗೆ ಕಾಲ ಚೇಂಜ್ ಆಗ್ತಿದ್ಯೋ ನಾವು ಚೇಂಜ್ ಆಗ್ತಿದ್ದೀವಿ. ಮನುಷ್ಯ ಮತ್ತು ಒಬ್ಬ ಮನುಷ್ಯ ಫಸ್ಟು ಭೂಮಿಗೆ ಬಂದಾಗ ಬಟ್ಟೆನೇ ಹಾಕ್ಕೊಂಡಿರಲಿಲ್ಲ, ಅವ್ನು ಎಲೆಗಳಿಂದ ಜೀವನ ಮಾಡ್ತಾ ಇದ್ದ. ಆವಾಗ ಅವ್ನು ನೋಡೋ ದೃಷ್ಟಿ ಹೆಂಗಿತ್ತು, ಎಲ್ಲರನ್ನೂ ಒಂದೇ ಸರ ನೋಡ್ತಾ ಇದ್ದ. ಇವಾಗ ಕಾಲ ಚೇಂಜ್ ಆಗ್ತಿದೆ. ಫಸ್ಟು ಸ್ಯಾರಿ ಬಂತು, ಅಥವಾ ನಾಗರಿಕತೆ ಇರಬೇಕಾದ್ರೆ ಅವರು ಟ್ರೈಬಲ್ ಡ್ರೆಸ್ಸಸ್ ಹಾಕೋತಾ ಇದ್ರು, ಅದು ಅರ್ಧನೇ ಕಾಣಿಸ್ತಾ ಇತ್ತು ತಾನೆ. ಅದಾದ್ಮೇಲೆ ಚೇಂಜ್ ಮಾಡ್ಕೊಂಡು ಸ್ಯಾರಿಗೆ ಬಂದ್ರು. ತಿರ್ಗಾ ಕಾಲ ಚೇಂಜ್ ಆಗ್ತಾ ಇದೆ, ಮಾಡರ್ನ್ ಡ್ರೆಸ್. ಈಗ ಮತ್ತೆ ಟ್ರೈಬ್ಸ್ ತರ ಡ್ರೆಸ್ ಹಾಕೋತಾ ಇದ್ದೀರಲ್ಲ. ಅದೇ ಮ್ಯಾಮ್, ಚೇಂಜ್ ಆಗ್ತಿದೆ. ಇಟ್ಸ್ ಎ ಚೇಂಜ್, ಟ್ರೆಂಡ್ ಅಷ್ಟೇ. ಇದೆಲ್ಲ ನಾವೇ ಹುಡ್ಕೊಂಡು ಬರ್ತಾ ಇರೋದು. ಅದನ್ನ ತಪ್ಪು ಅಂತ ಯಾಕೆ ಹೇಳ್ತೀರಾ? ಏನಮ್ಮ? ತಾಳಿ ಕಾಲುಂಗ್ರ ಹಾಕೊಂಡ್ರೆ ಹುಡುಗಿ ಮದ್ವೆ ಆಗಿದ್ದಾಳೆ ಅಂತ ಅರ್ಥ. ಆಗಿನ ಕಾಲದಲ್ಲಿ ಮದ್ವೆ ಆಗಿದ್ದಾಳೋ ಬಿಟ್ಟಿದ್ದಾಳೋ ಅನ್ನಕ್ಕೆ ತಾಳಿ ಕಾಲುಂಗ್ರ ಏನು ನೋಡ್ತಿರ್ಲಿಲ್ಲ. ಈಗ ನಾವು ಯಾಕಪ್ಪ ತಾಳಿ ಕಾಲುಂಗ್ರ ಎಲ್ಲ ಹಾಕೋತೀವಿ ಅಂದ್ರೆ ಈ ಹುಡುಗರಿಂದ. ಯಾಕಂದ್ರೆ ಒಂದು ಹುಡುಗಿ ತಾಳಿ ಅಂದ್ರೆ ಎಲ್ಲ ಯಾಕಂದ್ರೆ ನಾವು ತಾಳಿ ನಾವು ಮೈಕ್ ಇಟ್ಕೊಂಡು ಮಾತಾಡಿ. ಸೇಫು. ಕಾಲ ಬದಲಾದಂಗೆ ಅವರು ಬದಲಾಗ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಅದೇ ಥರ ಈ ಕಾಲದಲ್ಲಿ ಒಂದು ಖರ್ಚಿ ಬೆಲೆ ಎಷ್ಟಿತ್ತು? ಮೊದಲು 5 ರೂಪಾಯಿ ಇತ್ತು, ಈ ಖರ್ಚಿ ಬೆಲೆ 50 ರೂಪಾಯಿವರೆಗೆ ಹೋಗಿದೆ. ಬೇರೆ ಏನಕ್ಕೆ ಈ ಥರ ಇಷ್ಟು ಬೆಲೆ ಆಗಿದೆ ಅಂದರೆ ಈ ಖರ್ಚಿಪಲ್ಲಿ ಬಟ್ಟೆ ಕಟ್ ಮಾಡಿ ಬಟ್ಟೆ ಹಾಕೋತಾರೆ. ಇದರಿಂದ ಕಾಲ ಚೇಂಜ್ ಆಗ್ತಾರೆ, ಇದೇ ಥರ ಚೇಂಜ್ ಆಗ್ತಾರೆ. ನಮ್ಮ ಎಕನಾಮಿ ಎಷ್ಟು ಗ್ರೋತ್ ಆಗಿದೆ ಅಂದರೆ ನಮ್ಗೆಲ್ಲರಿಗೂ ಗೊತ್ತು. ಈಗ ಒಂದು ಐಟಮ್ ಸಾಂಗ್ ನಾವು ನೋಡಬೇಕು ಅಂದರೆ ಶಿಲಾಕಿ ಜವಾನಿ ಬಂದರೆ ಹುಡುಗರೆಲ್ಲ ಬಾಯ್ ಬಿಡ್ಕೊಂಡು ನೋಡ್ತಾರೆ ಮ್ಯಾಮ್, ಟಿವಿ ಮುಂದೆ ಕೂತ್ಕೊಂಡು. ನೀವು ಅವ್ರನ್ನ ಇಲ್ಲ, ನಾನೇ ನೋಡ್ತೀನಿ. ಗಂಡಸು ಹುಡುಗಿರ್ ನೋಡೋದೇ ಒಂದು ಭೋಗದ ವಸ್ತು ಅನ್ನೋ ಥರಾನೇ. ಅದಕ್ಕೋಸ್ಕರ ಸಿನಿಮಾದಲ್ಲಿ ಆ ಸಾಂಗ್ಸ್ ತರೋದೇ, ಐಟಮ್ ಸಾಂಗ್ಸ್ ತರೋದೇ ಇವರೆಲ್ಲ ನೋಡಬೇಕು ಅಂತಾನೆ. ಒಂದು ನಿಮಿಷ ಇರು. ಎಂಟರ್ಟೈನ್ಮೆಂಟ್ ಅಂತ ನಾವು ನೋಡ್ತೀವಿ. ಆ ಸಾಂಗ್ ಇಟ್ಕೊಳ್ಳೋದ್ರಿಂದ ಅವ್ರು ಕೆಟ್ಟವರು ಅಂತ ಅಲ್ಲ. ಅಲ್ಲ ಮ್ಯಾಮ್, ದಿನಕ್ಕೆ ನೀವು ಅವರು ಟ್ರೆಡಿಷನಲ್ ಆಗಿ ಅವ್ರು ಸಪೋರ್ಟ್ ಮಾಡ್ತಿದ್ದಾರೆ, ಹಳ್ಳಿ ಹುಡುಗನ ಸಪೋರ್ಟ್ ಮಾಡ್ತಿದ್ದಾರೆ. ದಿನಕ್ಕೆ 100 ಸರಿ ಆದ್ರೂ ಐಟಮ್ ಸಾಂಗ್ ನೋಡ್ತಾರೆ, ದಿನಕ್ಕೆ 1 ಸರಿ ಆದ್ರೂ ಅವ್ರು ಜನಪದ ಸಾಂಗ್ ನೋಡ್ತಾರೆ. ಹೇಳಿ, ಜನಪದ ಸಾಂಗ್ ಇವಾಗ ಅವರ ಟಿಕ್ಕಿ ಚಮೇಲಿ ತೋರ್ಸೋರು ಯಾರು? ಶೀಲಾಕಿ ಜವಾನಿ ತೋರ್ಸೋರು ಯಾರು? ಅವರು ಅವ್ರಿಗಿರ್ಬೇಕು, ತೋರಿಸಬಾರ್ದು ಅಂತ. ಇಲ್ಲ, ಜನಪದ ಹಾಡು ಯಾರು ಆಡ್ತಾರೆ? ಯಾರು ಗೊತ್ತಿದೆ? ಲಂಗ ದೋಣಿ ಎತ್ತಾಗೋಯ್ತೆ ಕಾಲೇಜ್ ಹುಡುಗಿರಾ, ನೀವು ತೋಳೆ ಇಲ್ಲದ ಜಾಕೆಟ್ ಹಾಕೊಂಡ್ ಬೀದಿಗ್ ಬರ್ತೀರಾ, ನೀವು ತೊಡೆಗಳು ಕಾಣಿಸೋ ಮಿಡ್ಗಳು ಕಟ್ಕೊಂಡ್ ಬೀದಿಗ್ ಬರ್ತೀರಾ, ವಾರೆ ಗಂಡಲ್ ಪೂಜಾರಯ್ಯನ್ ಕಣ್ಣು ನೋಡಿದೀರಾ. ಸಿಟಿ ಹುಡುಗಿರ ಹತ್ರ ಏನ್ ಸರ್ ಪ್ರಾಬ್ಲಮ್ ಇದೆ? ಮೇಕಪ್ ಅಂತಾನೆ ಅಂದ್ರೆ ಅದ್ರ ಮಂತ್ಲಿ ಆದವ್ರು ಎಷ್ಟು ಅಮೌಂಟ್ ಇದು ಮಾಡ್ತಾರೆ, ಸ್ಪೆಂಡ್ ಮಾಡ್ತಾರೆ ಅಂತ ಕೇಳಿ ಮ್ಯಾಮ್. ಯಾರ್ಗನ ಮೈಕ್ ಎಲ್ಲಮ್ಮ ಇವ್ರ ಹತ್ರ ಕೊಡು. ಇವ್ರು ಹಚ್ಕೊಂಡ್ ಮಾಡಲ್ವಾ ಮ್ಯಾಮ್ ಅದನ್ನ? ನಾವು ಚೆನ್ನಾಗಿ ಕಾಣ್ಬೇಕು ಅಂತ ಅವರು ಮಾಡ್ತಾರಲ್ವಾ ಮ್ಯಾಮ್? ಅದು ಕ್ರೀಮ್ಸ್ ಎಲ್ಲ ಬಂದಿದೆಯಲ್ಲ ಮ್ಯಾಮ್, ಅವರು ಫೇಶಿಯಲ್ಸ್ ಮಾಡ್ತಾರೆ ಮ್ಯಾಮ್. ನಾವು ಕೆಲ್ಸಕ್ಕೆ ಹೋಗ್ತೀವಿ ಮ್ಯಾಮ್, ನಮ್ಮ ದುಡ್ಡಲ್ಲಿ ನಾವು ಮಾಡ್ಕೊಂತೀವಿ, ಅವ್ರಿಗೇನು ಪ್ರಾಬ್ಲಮ್ಮು? ಸಿಟಿ ಹುಡುಗಿನ ಮದುವೆ ಆಗ್ತೀನಿ ಅಂತ ತಿಳ್ಕೊಳ್ಳಿ, ನಾಳೆ ದಿನ ನಾನು ಬಡವ ಆದೆ ಅಂದರೆ ಅವತ್ತು ಅವ್ರು ಯಾರು ಜೊತೆಲಿರಲ್ಲ. ಅದೇ ಹಳ್ಳಿ ಹುಡುಗಿಯಾರೆ, ಅವಳು ಬಡತನದಲ್ಲೇ ಹುಟ್ಟಿ ಬಡತನದಲ್ಲೇ ಬೆಳೆದು ಬಂದಿರ್ತಾಳೆ. ಆದ್ರಿಂದ ಅವಳು ಬಡತನಕ್ಕೆ ಹೊಂದ್ಕೊಂಡು ಹೋಗ್ತಾಳೆ. ಸಿಟಿ ಹುಡುಗಿರು 1 ಗಂಟೆ ರಾತ್ರಿವರೆಗೂ ಮೆಸೇಜ್ ಮಾಡ್ಕೊಂಡು ಚಾಟ್ ಮಾಡ್ಕೊಂಡಿರ್ತಾರೆ ಅಂತ ಹಳ್ಳಿ ಹುಡುಗಿರು ಮಾಡ್ತಿದ್ರು. ಯಾಕಂದ್ರೆ ಅಲ್ಲಿ ನೆಟ್ವರ್ಕೇ ಸಿಗಲ್ಲ, ಇನ್ನೇನ್ ಮಾಡ್ತಾರೆ ಹಳ್ಳಿ ಹುಡುಗಿರು? ಇವಾಗ ಇವರೆಲ್ಲ ಹೇಳ್ತಾ ಇದ್ರಲ್ಲ ಹಳ್ಳಿ ಹುಡುಗಿರ್ ಬೇಕು ಅಂತ. ಅಲ್ಲಿರೋ ಪ್ರತಿಯೊಂದು ಹಳ್ಳಿ ಹುಡುಗಿ ರಿಕ್ವೈರ್ಮೆಂಟ್ ಏನಪ್ಪಾ ಅಂತಂದ್ರೆ ನಾನು ಸಿಟಿ ಹುಡುಗನ್ನೇ ಮದುವೆ ಆಗಬೇಕು.